ಮುಡಾ ಸೈಟ್ ಹಂಚಿಕೆಯಲ್ಲಿ ಅಕ್ರಮ ಆರೋಪ ಕೇಳಿಬಂದ ಬೆನ್ನಲ್ಲೇ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಬಿಗ್ ಡೇ. ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕಾ ಅನ್ನುವಂತ ವಿಚಾರ ಕೂಡ ಈಗಾಗಲೇ ಚರ್ಚೆ ಆಗ್ತಾ ಇದೆ. ಇವತ್ತು ಹೈಕೋರ್ಟ್ನಲ್ಲಿ ಅರ್ಜಿಯ ವಿಚಾರಣೆ ನಡೆಯುತ್ತೆ. ಈಗಾಗಲೇ ಹೈಕೋರ್ಟ್ಗೆ ಮಧ್ಯಂತರ ವರದಿಯನ್ನ ಲೋಕಾಯುಕ್ತ ಅಧಿಕಾರಿಗಳು ಸಲ್ಲಿಸಿದ್ದಾರೆ. ಎಸ್ಪಿ ಉದೇಶ್ ಅವರ ನೇತೃತ್ವದಲ್ಲಿ ತನಿಖೆ ನಡೆದಿದೆ. 400 ಪುಟಗಳ ವರದಿಯನ್ನ ಕೂಡ ಸಲ್ಲಿಕೆ ಮಾಡಲಾಗಿದೆ. ಇವತ್ತು ಸಿಎಂ ಸಿದ್ದರಾಮಯ್ಯನವರಿಗೆ ಬಿಗ್ ಡೇ ಆಗಿರುತ್ತೆ. ಯಾಕೆಂದ್ರೆ ಈ ವರದಿಗೆ ಸಂಬಂಧಪಟ್ಟಂತೆ ಇವತ್ತು ಎಸ್ಪಿ ಉದೇಶ್ ಅವರು ನ್ಯಾಯಾಧೀಶರಿಗೆ ಇರುವಂತ ಎಲ್ಲ ಅನುಮಾನಗಳನ್ನ ಕ್ಲಿಯರ್ ಮಾಡಬೇಕಾಗುತ್ತೆ. ಈ ವರದಿ ಏನು ಅನ್ನೋದನ್ನ ಅವರು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ, ವಿವರವಾಗಿ ಹೇಳಬೇಕಾಗುತ್ತೆ ಏನು ಅಂತ. ಮತ್ತೆ ಅವ್ರಿಗೆ ಏನಾದರೂ ಡೌಟ್ಸ್ ಇತ್ತು ನ್ಯಾಯಾಧೀಶರಿಗೆ ಅಂದ್ರೆ ಆ ಎಲ್ಲ ಡೌಟ್ಸ್ಗಳನ್ನ ಕೂಡ ಎಸ್ಪಿ ಉದೇಶ್ ಅವರೇ ಕ್ಲಿಯರ್ ಮಾಡಬೇಕಾಗುತ್ತೆ. ಮತ್ತೆ ಈ ಪ್ರಕರಣವನ್ನ ಸಿಬಿಐಗೆ ವಹಿಸುವಂತೆ ಕೂಡ ಈಗಾಗಲೇ ಸ್ನೇಹಮಯಿ ಕೃಷ್ಣ ಅಂದ್ರೆ ಖಾಸಗಿ ದೂರುದಾರ ಮನವಿ ಮಾಡಿಕೊಂಡಿದ್ದಾರೆ. ಹೀಗಾಗಿ ಇದರ ಸಂಬಂಧ ಕೂಡ ಇವತ್ತು ವಿಚಾರಣೆ ಆಗಲಿದೆ. ಒಂದ್ ಕಡೆ 400 ಪುಟಗಳ ವರದಿ ಸಿಎಂ ಸಿದ್ದರಾಮಯ್ಯನವರಿಗೆ ಏನಾಗಬಹುದು, ವರದಾನ ಆಗುತ್ತಾ ಅಥವಾ ಮುಳುವಾಗುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಇವತ್ತು ಸಿಎಂ ಸಿದ್ದರಾಮಯ್ಯನವರಿಗೆ ಜೊತೆಗೆ ಅವರ ಪತ್ನಿ ಪಾರ್ವತಿ ಅವರಿಗೆ ಸಂಬಂಧಪಟ್ಟಂತೆ ಈ ಮುಡಾ ಕೇಸ್ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ 400 ಪುಟಗಳ ಈ ವರದಿಯನ್ನ ನ್ಯಾಯಾಧೀಶರು ಪರಿಶೀಲನೆ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಎಸ್ಪಿ ಉದೇಶ್ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. A1 ಆರೋಪಿ ಸಿದ್ದರಾಮಯ್ಯ ಜೊತೆಗೆ A2 ಆರೋಪಿ ಅವರ ಪತ್ನಿ ಪಾರ್ವತಿ, A3 ಆರೋಪಿ ಮಲ್ಲಿಕಾರ್ಜುನ ಸ್ವಾಮಿ, A4 ದೇವರಾಜು ಸೇರಿದಂತೆ ಈ ಮುಡಾದ ಹಿಂದಿನ ಆಯುಕ್ತರಿರ್ಬೋದು, ಅಧ್ಯಕ್ಷರಿರ್ಬೋದು, ಕೆಲ ಅಧಿಕಾರಿಗಳಿರ್ಬೋದು ಅವರೆಲ್ಲನೂ ಕೂಡ ಕರೆಸಿ ವಿಚಾರಣೆ ಮಾಡಿದ್ದಾರೆ. ಮತ್ತೆ ಕೆಸರೆ ಗ್ರಾಮದಲ್ಲಿ ಇರುವಂತಹ 3 ಎಕರೆ 16 ಗುಂಟೆ ಜಮೀನನ್ನು ಕೂಡ ಸ್ಥಳ ಮಹಜರು ಮಾಡಿದ್ದಾರೆ. ಆ ಜಮೀನನ್ನ ಭೂಸ್ವಾಧೀನ ಮಾಡಿಕೊಂಡ ಬಳಿಕ ಪರ್ಯಾಯವಾಗಿ ವಿಜಯನಗರದಲ್ಲೇನು 14 ಸೈಟ್ಗಳನ್ನ ಸಿಎಂ ಪತ್ನಿ ಪಾರ್ವತಿ ಅವರಿಗೆ ಕೊಟ್ಟಿದ್ರು. ಆ ಸೈಟ್ಗಳ ಸ್ಥಳ ಮಹಜರು ಕೂಡ ಆಗಿದೆ. ಹೀಗಾಗಿ ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಇರುವಂತ ವರದಿ ಕೂಡ ಈಗಾಗಲೇ ನ್ಯಾಯಾಲಯಕ್ಕೆ ಸಲ್ಲಿಕೆ ಆಗಿರುವಂಥದ್ದು. ಹೀಗಾಗಿ ನ್ಯಾಯಾಲಯದಲ್ಲಿ ಇವತ್ತು ಏನಾಗಬಹುದು, ಸಿದ್ದರಾಮಯ್ಯನವರ ಈ ಒಂದು ಕೇಸ್ ಏನಿದೆ ಇದನ್ನ ಸಿಬಿಐಗೆ ವಹಿಸಬೇಕು ಅನ್ನೋದು ಮನವಿ ಕೂಡ ಸ್ನೇಹಮಯಿ ಕೃಷ್ಣ ಅವರಿಂದ ಹೋಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನೋದು ಒಂದು ಪ್ರಶ್ನೆ. ಮತ್ತೆ ಈ 400 ಪುಟಗಳ ವರದಿಯಲ್ಲಿ ಇನ್ನೂ ಏನೇನು ಅಡಗಿದೆ ಅನ್ನೋದು ಕೂಡ ಪ್ರಶ್ನೆ. ಯಾಕೆಂದ್ರೆ ಅನೇಕರನ್ನ ಈಗಾಗಲೇ ಕರೆಸಿ ವಿಚಾರಣೆ ಮಾಡಿದ್ದಾರೆ. ಮರಿಗೌಡ ಇರ್ಬೋದು, ಅದೇ ರೀತಿಯಾಗಿ ಪಾಲಯ್ಯ ಇರ್ಬೋದು, ನಟೇಶ್ ಇರ್ಬೋದು, ದಿನೇಶ್ ಇರ್ಬೋದು, ಇವರೆಲ್ಲ ಕೂಡ ಹಿಂದಿನ ಆಯುಕ್ತರು, ಅಧಿಕಾರಿಗಳು, ಮಾಜಿ ಅಧ್ಯಕ್ಷರು, ಇವ್ರನ್ನೆಲ್ಲ ಕರೆಸಿ ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಇವ್ರು ಕೊಟ್ಟಿರುವ ಸ್ಟೇಟ್ಮೆಂಟ್ ಏನು, ಇತ್ತೀಚೆಗೆ ಧ್ರುವ ಕುಮಾರ್ ಅವರನ್ನು ಕೂಡ ಕರೆಸಿದ್ರು. ಹಾಗಾಗಿ ಅವರ ಹೇಳಿಕೆಯಲ್ಲಿ ಏನಿದೆ ಅನ್ನೋದು ಕೂಡ ಸಿಎಂ ಸಿದ್ದರಾಮಯ್ಯನವರಿಗೆ ಸಂಬಂಧಪಟ್ಟಂತೆ ಬಹಳ ಪ್ರಮುಖವಾಗುತ್ತೆ. ಇವತ್ತು ಬಿಗ್ ಡೇ ಅಂತ ಹೇಳ್ತಾ ಇರೋದೇ ಅದಕ್ಕೋಸ್ಕರ. ನೋಡೋಣ ಏನಾಗುತ್ತೆ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಪುನೀತ್. ಈಗಾಗಲೇ ಸಿದ್ದರಾಮಯ್ಯನವರ ಕೇಸಿಗೆ ಸಂಬಂಧಪಟ್ಟಂತೆ 400 ಪುಟಗಳ ವರದಿಯನ್ನ ಎಸ್ಪಿ ಉದೇಶ್ ಅವರು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇವತ್ತು ಕೂಡ ವಿಚಾರಣೆ ನಡೆಯುತ್ತೆ ಕೋರ್ಟ್ನಲ್ಲಿ. ಮತ್ತೊಂದು ಪ್ರಶ್ನೆ ಏನಪ್ಪಾ ಅಂದ್ರೆ ಈ ಕೇಸನ್ನ ಸಿಬಿಐಗೆ ವಹಿಸ್ತಾರಾ ಅಂತ. ಏನೆಲ್ಲ ಡೀಟೇಲ್ಸ್ ಇದೆ? ಈಗಾಗಲೇ ಮೂಡಾದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿಯವರು 14 ನಿವೇಶನಗಳನ್ನ ಪಡೆದುಕೊಂಡಂತದ್ದು ಕಾನೂನು ಬಾಹಿರವಾಗಿದೆ ಅಂತ ಹೇಳಿ ಈಗಾಗಲೇ ದೂರು ಕೂಡ ಏನ್ ದಾಖಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆಗಳು ಕೂಡ ಏನಾಗಿದ್ದಾವೆ, ಅದರ ಒಂದು ಬಹುತೇಕ ಹಂತವನ್ನ ಈಗ ತಲುಪಿದ್ದೇವೆ, ಪ್ರಮುಖವಾದಂತಹ ಘಟ್ಟವನ್ನ ತಲುಪಿದೆ ಈ ಒಂದು ಕೇಸ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಇವತ್ತು ಸಿಬಿಐಗೆ ವಹಿಸಬೇಕು ಈ ಒಂದು ಪ್ರಕರಣವನ್ನ ಅಂತ ಹೇಳಿ ಮನವಿಯನ್ನು ಸಲ್ಲಿಸಿದಂತಹ ಸ್ನೇಹಮಯಿ ಕೃಷ್ಣ ಏನಿದ್ದಾರೆ ಅವರ ಒಂದು ದೂರಿನ ಅನ್ವಯ, ಅವರ ಒಂದು ಮನವಿಯ ಅನ್ವಯ ಇವತ್ತು ಹೈಕೋರ್ಟ್ ನಲ್ಲಿ ವಿಚಾರಣೆ ಇರತಕ್ಕಂಥದ್ದು. ಹೀಗಾಗಿ ಲೋಕಾಯುಕ್ತ ಅಧಿಕಾರಿಗಳು ಇದುವರೆಗೂ ಕೂಡ ಏನು ಕೆಸರೆಯಲ್ಲಿ 3 ಎಕರೆ 16 ಗುಂಟೆ ಸರ್ವೆ ನಂಬರ್ 464ರಲ್ಲಿ 3 ಎಕರೆ 16 ಗುಂಟೆ ಜಮೀನನ್ನ ತಮ್ಮ ವಶಕ್ಕೆ ತೆಗೆದುಕೊಂಡು ಅದಕ್ಕೆ ಬದಲಿಯಾಗಿ 14 ನಿವೇಶನಗಳನ್ನ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿಯವರಿಗೆ ನೀಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಲಾಗಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತಹ ಒಂದು FIR ನಲ್ಲಿ ಏನು ಮುಖ್ಯವಾಗಿ ಜಮೀನಿನ ಮೂಲ ಮಾಲೀಕರಾಗಿದ್ದಂತಹ ದೇವರಾಜು ಇರಬಹುದು, ದೇವರಾಜು A4 ಆದ್ರೆ ಇಲ್ಲಿ A1 ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಗ್ತಾರೆ, ಜೊತೆಗೆ A2 ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರಾಗ್ತಾರೆ, A3 ಇಲ್ಲಿ ಏನೋ ಮುಖ್ಯಮಂತ್ರಿ ಅವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಆಗ್ತಾರೆ. ಇವರೆಲ್ಲರನ್ನೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ವಿಚಾರಣೆಯನ್ನ ಮಾಡ್ತಾರೆ. ತದನಂತರ ಹಿಂದೆ ಮೂಡಾದಲ್ಲಿ ಆಯುಕ್ತರಾಗಿದ್ದಂತಹ ನಟೇಶ್ ಅವರಿರಬಹುದು, ಜೊತೆಗೆ ಪಾಲಯ್ಯ ಅವರಿರಬಹುದು, ಇವರ ಒಂದು ವಿಚಾರಣೆಯನ್ನು ಕೂಡ ಮಾಡ್ತಾರೆ. ಜೊತೆಗೆ ಇಲ್ಲಿ ಹಿಂದೆ ಮೂಡಾದಲ್ಲಿ ಅಧ್ಯಕ್ಷರಾಗಿದ್ದಂಥವ್ರು ಏನಿದ್ದಾರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಅಧ್ಯಕ್ಷರನ್ನು ಕೂಡ ವಿಚಾರಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಅದರಲ್ಲಿ ಧ್ರುವ ಕುಮಾರ್ ಅವರು ಇರ್ಬೋದು, ಸಿಎಂ ಅವರ
ಆಪ್ತರಾಗಿದ್ದಂಥವ್ರು ಅವರ ಒಂದು ವಿಚಾರಣೆಯನ್ನು ಕೂಡ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಲಾಗಿರ್ತಕ್ಕಂಥದ್ದು. ಜೊತೆಗೆ ಸ್ಥಳ ಮಹಜರನ್ನು ಕೂಡ ಅಂದ್ರೆ ಎಲ್ಲಿ ಭೂಮಿಯನ್ನ ತಮ್ಮ ವಶಕ್ಕೆ ಇಟ್ಕೊಳ್ತು ಕೂಡ ಅಲ್ಲಿಯೇ ಒಂದು ಸ್ಥಳ ಮಹಜರನ್ನು ಮಾಡಿದಂಥದ್ದಿರ್ಬೋದು. ಜೊತೆಗೆ ಪ್ರತಿಷ್ಠಿತ ಬಡಾವಣೆಯಲ್ಲಿ ಅದಕ್ಕೆ ಸಮಾನಾಂತರವಾಗದಿರುವಂತಹ ಬಡಾವಣೆಯಲ್ಲಿ 14 ನಿವೇಶನಗಳ ಕೊಟ್ಟಂತದ್ದೇನಿತ್ತು ಆ ಒಂದು ನಿವೇಶನಗಳ ಮಹಜರನ್ನು ಕೂಡ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಾರೆ. ಈ ಒಂದು ಪ್ರಕರಣದ ತನಿಖೆಗಾಗಿಯೇ ಮೈಸೂರಿನ ಲೋಕಾಯುಕ್ತ ಅಧಿಕಾರಿಗಳು 4 ಅಧಿಕಾರಿಗಳ ತಂಡವನ್ನ ರಚನೆ ಮಾಡ್ತಾರೆ. ಆ 4 ಅಧಿಕಾರಿಗಳ ತಂಡ ಇದೀಗ 400 ಪುಟಕ್ಕೂ ಹೆಚ್ಚಿನ ಒಂದು ವರದಿಯನ್ನ ಸಿದ್ಧಪಡಿಸಿಕೊಂಡಿರ್ತಕ್ಕಂಥದ್ದು. ನಿನ್ನೆ ಈ ಒಂದು ವರದಿಯನ್ನ ಅವರಿಗೆ ನೀಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಲಾಗಿದೆ. ಇವತ್ತು ಆ ಒಂದು ವಿಚಾರಣೆ ನಡೀತಕ್ಕಂಥದ್ದು. ಹೀಗಾಗಿ ಮುಖ್ಯಮಂತ್ರಿಗಳ ಪಾಲಿಗೆ ಇವತ್ತಿನ ದಿನ ಒಂದು ಬಿಗ್ ಡೇ ಆಗಿ ಪರಿಣಮಿಸಿದೆ. ಯಾಕೆಂತ ಹೇಳಿದ್ರೆ ಪ್ರಕರಣವನ್ನ ಹೈಕೋರ್ಟ್ ಸಿಬಿಐಗೆ ವಹಿಸತ್ತಾ ಅನ್ನೋದು ಪ್ರಮುಖವಾದಂತಹ ಕುತೂಹಲವನ್ನ ಮೂಡಿಸಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿಯವರಿಗೆ ನೀಡಲಾಗಿರುವಂತಹ 14 ನಿವೇಶನಗಳು ಕಾನೂನು ಬಾಹಿರವಾಗಿದ್ದಾವೆ. ಅಲ್ಲಿ ಸಮಾನಾಂತರ ಬಡಾವಣೆಯ ಬದಲಾಗಿ ಪ್ರತಿಷ್ಠಿತ ಬಡಾವಣೆಯಲ್ಲಿ ನೀಡತಕ್ಕಂಥ ಕೆಲಸವನ್ನ ಮಾಡಲಾಗಿದೆ ಅನ್ನೋದು ಇಲ್ಲಿ ಪ್ರಮುಖವಾದಂತಹ ಆರೋಪ ಆಗಿರತಕ್ಕಂಥದ್ದು. ಜೊತೆಗೆ ಈ ಒಂದು 14 ನಿವೇಶನಗಳನ್ನ ಕೊಟ್ಟ ನಂತರ ದೂರನ್ನ ಕೊಟ್ಟ ನಂತರ ಇಲ್ಲಿ ಹಲವು ದಾಖಲೆಗಳು ಮಿಸ್ ಆಗಿರತಕ್ಕಂಥದ್ದು ಇರಬಹುದು. ಇದೆಲ್ಲವೂ ಕೂಡ ಇದೆ. ಇದರಲ್ಲಿ ಸಚಿವ ಭೈರತಿ ಸುರೇಶ್ ಅವರು ಕೂಡ ಆ ಒಂದು ದಾಖಲೆಗಳನ್ನು ಹೊತ್ತೊಯ್ದಿದ್ದಾರೆ. ಆ ಒಂದು ದಾಖಲೆಗಳನ್ನು ಕೂಡ ಮಿಸ್ ಮಾಡಲಾಗಿದೆ. ಹೀಗಾಗಿ ಅವರ ಮೇಲೂ ಕೂಡ ಅನುಮಾನವನ್ನು ವ್ಯಕ್ತಪಡಿಸತಕ್ಕಂಥದ್ದು. ಜೊತೆಗೆ ಲೋಕಾಯುಕ್ತ ಅಧಿಕಾರಿಗಳು ತನಿಖೆ ಅವರ ತನಿಖೆ ಒಂದು ರೀತಿ ಲೋಪದಿಂದ ಕೂಡಿರ್ತಕ್ಕಂಥದ್ದು. ಹೀಗಾಗಿ ಅವರ ತನಿಖೆಯ ಮೇಲೂ ಕೂಡ ತಮಗೆ ನಂಬಿಕೆ ಇಲ್ಲ ಅಂತ ಹೇಳಿ ದೂರುದಾರರು ಕೂಡ ಅನುಮಾನವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಹೀಗಾಗಿ ಇವತ್ತು ಏನು ವರದಿ ಇರುತ್ತೆ ಆ ಒಂದು ವರದಿಯನ್ನ ಸಲ್ಲಿಸಲಾಗುತ್ತೆ. ಆ ಒಂದು ವರದಿಯ ಆಧಾರದ ಮೇಲೆ ಹೈಕೋರ್ಟ್ ಯಾವ ಒಂದು ನಿರ್ಧಾರವನ್ನು ಮಾಡುತ್ತೆ, ಅಲ್ಲಿ ಸಿಬಿಐಗೆ ವಹಿಸುವಂತಹ ಕೆಲಸ ಆಗತ್ತಾ ಅಥವಾ ಮತ್ತೊಂದು ಡೇಟ್ಗೆ ಮುಂದೂಡುವಂತಹ ಸಾಧ್ಯತೆಗಳು ಇರ್ತಾವ, ಈ ಎಲ್ಲದರ ಒಂದು ಕುತೂಹಲ ಇರತಕ್ಕಂಥದ್ದು. ಒಂದು ವೇಳೆ ಸಿಎಂ ಅವರಿಗೆ ಈ ಒಂದು ಪ್ರಕರಣವನ್ನ ಸಿಬಿಐಗೆ ವಹಿಸಿದಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಮುಳುವಾಗೋದಂತೂ ಪಕ್ಕ. ಯಾಕೆಂತ ಹೇಳಿದ್ರೆ ಇಲ್ಲಿ ಅಷ್ಟರ ಮಟ್ಟಿಗೆ ದಾಖಲೆಗಳನ್ನ ಒದಗಿಸ್ತಕ್ಕಂಥ ಕೆಲಸವನ್ನ ನಾನು ಮಾಡ್ತಾ ಇದ್ದೇನೆ ಅಂತ ಅನ್ನೋದು ದೂರುದಾರರ ಮಾತುಗಳಾಗಿರ್ತಕ್ಕಂಥದ್ದು. ಹೀಗಾಗಿ ಇವತ್ತಿನ ಕೋರ್ಟ್ನ ವಿಚಾರಣೆ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ಸೌಖ್ಯ ಪುನೀತ್, ಈಗ ಸಿಬಿಐಗೆ ವಹಿಸಿದ್ರೆ ಮುಳುವಾಗೋದ್ ಗ್ಯಾರಂಟಿ ಅಂತ ಹೇಳ್ತಾ ಇದ್ರಿ ನೀವು ಸಿದ್ದರಾಮಯ್ಯಗೆ. ಏನೆಲ್ಲ ಸಂಕಷ್ಟಗಳು ಎದುರಾಗ್ಬೋದು ಅಂತ ಸಿದ್ದರಾಮಯ್ಯನವ್ರಿಗೆ? ಓಕೆ, ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದೇ ಮುಖ್ಯಮಂತ್ರಿಗಳು ಈ ಒಂದು ಪ್ರಕರಣದಲ್ಲಿ ಅವರ ಪ್ರಭಾವವನ್ನ ಬೀರಿದ್ದಾರೆ ಅನ್ನೋದೇ ಪ್ರಮುಖವಾದಂತಹ ಅಂಶ. ಯಾಕೆಂತ ಹೇಳಿದ್ರೆ ಇಲ್ಲಿ ಏನು ಮೈಸೂರಿನ ಕೆಸರೆಯ ಸರ್ವೆ ನಂಬರ್ 464ರಲ್ಲಿ 3 ಎಕರೆ 16 ಗುಂಟೆಯನ್ನ ಮಲ್ಲಿಕಾರ್ಜುನ ಸ್ವಾಮಿ ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಾಮೈದ ದೇವರಾಜು ಎಂಬುವರ ಬಳಿ ಆ ಜಮೀನನ್ನ ಖರೀದಿ ಮಾಡ್ತಾರೆ. ಆದ್ರೆ ಖರೀದಿ ಮಾಡುವಂತಹ ಸಂದರ್ಭದಲ್ಲೇ ಆ ಜಮೀನು ಮೂಡಾದ ಸುಪರ್ಜಿಯಲ್ಲಿತ್ತು. ಆದ್ರೆ ಅಲ್ಲಿ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡತಕ್ಕಂತ ಒಂದು ಕೆಲಸ ಆಗಿದೆ. ಅಥವಾ ಅಲ್ಲಿ ತಮ್ಮ ಪ್ರಭಾವವನ್ನು ಬಳಸಿ ಆ ಒಂದು ಜಮೀನನ್ನ ಕೃಷಿ ಭೂಮಿ ಅಂತ ಹೇಳಿ ತಮ್ಮ ಬಾಮೈದನಿಗೆ ಪ್ರಭಾವ ಬಳಸಿ ಕೊಡ್ತಿರ್ತಕ್ಕಂಥದ್ದು ಇರ್ಬೋದು. ತದನಂತರ ಅವರು ಏನು ಮಲ್ಲಿಕಾರ್ಜುನ ಸ್ವಾಮಿ ಅವರ ಒಂದು ಜಮೀನನ್ನ ತಮ್ಮ ಸಹೋದರಿ ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಏನಿದ್ದಾರೆ ಅವರಿಗೆ ಅರಿಶಿಣ ಕುಂಕುಮಕ್ಕೆ ದಾನವಾಗಿ ನೀಡತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾರೆ. ಅದಾದ ನಂತರ ಮೂಡ ಏನು ಆ ಜಮೀನನ್ನ ಡೆವಲಪ್ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡುತ್ತೆ. ತದನಂತರ ಬದಲಿ ನಿವೇಶನಗಳನ್ನ ಪಡೆದುಕೊಳ್ಳುವಂತಹ ಕೆಲಸವನ್ನ ಮಾಡಲಾಗುತ್ತೆ. ಅದು ಏನು ಕೆಸರೆ ಸರ್ವೆ ನಂಬರ್ ನಲ್ಲಿ ಏನು ವಶವಾಗಿದೆ ಅದರ ಸಮಾನಾಂತರ ಬಡಾವಣೆಗಳಲ್ಲೇ ಒಂದು ನಿವೇಶನಗಳನ್ನು ಕೊಡಬೇಕಾಗಿತ್ತು. ಆದ್ರೆ ಕೊಡ್ತಕ್ಕಂಥ ಕೆಲಸ ಆಗಿಲ್ಲ. ಹೀಗಾಗಿ ಆ ಒಂದು ಜಮೀನಿಗೆ ಬದಲಾಗಿ ಪ್ರತಿಷ್ಠಿತ ಬಡಾವಣೆ ಅಂದ್ರೆ ಮೈಸೂರಿನ ವಿಜಯನಗರದಲ್ಲಿ 14 ನಿವೇಶನಗಳನ್ನು ಕೊಡ್ತಕ್ಕಂಥ ಕೆಲಸ ಆಗಿರ್ತಕ್ಕಂಥದ್ದು. ಹೀಗಾಗಿ ಇಲ್ಲಿ ಅಕ್ರಮ ನಡೆದಿದೆ ಅನ್ನೋ ಒಂದು ಆರೋಪವನ್ನು ದೂರುದಾರರು ಮಾಡಿದ್ದಾರೆ. ಅದರಲ್ಲಿ ಮುಖ್ಯಮಂತ್ರಿಗಳ ಪ್ರಭಾವ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಹೀಗಾಗಿ ಮುಖ್ಯಮಂತ್ರಿಗಳು ಇದುವರೆಗೂ ಕೂಡ ತಮ್ಮದು ಕ್ಲೀನ್ ಇಮೇಜ್ ಅಂತ ಹೇಳಿ ಏನು ಎಲ್ಲಾ ಕಡೆ ಮಾತನಾಡ್ತಾರೆ, ಆ ಒಂದು ತಮ್ಮ ಕ್ಲೀನ್ ಇಮೇಜ್ ಅನ್ನ ಬಳಸಿಯೇ ಇಲ್ಲಿ 14 ನಿವೇಶನಗಳನ್ನ ತೆಗೆದುಕೊಳ್ಳುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ಅವರನ್ನ ತನಿಖೆಗೆ ಒಳಪಡಿಸತಕ್ಕಂತ ಒಂದು ಕೆಲಸ ಮಾಡಿದಾಗಲೇ ಸಾಕಷ್ಟು ಇಲ್ಲಿ ಕುತೂಹಲಗಳು ವ್ಯಕ್ತವಾಗ್ತವೆ. ಯಾಕಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಎಲ್ಲಿಯೂ ಕೂಡ ಅಕ್ರಮದಲ್ಲಿ ತೊಡಗಿರತಕ್ಕಂತ ಉದಾಹರಣೆಗಳು ಇರಲಿಲ್ಲ. ಆದ್ರೆ ಈಗ ಈ ಒಂದು 14 ನಿವೇಶನಗಳನ್ನ ಪಡೆದುಕೊಳ್ಳುವ ವಿಚಾರದಲ್ಲಿ ಅಧಿಕಾರಿಗಳನ್ನ ಅಲ್ಲಿ ಮೂಡದಲ್ಲಿ ಇದ್ದಂತಹ ಅಧ್ಯಕ್ಷರುಗಳನ್ನ ಪ್ರಭಾವ ಬಳಸಿ ಪಡೆದುಕೊಂಡಿದ್ದಾರೆ ಅನ್ನುವುದು ಪ್ರಮುಖವಾದಂತಹ ಆರೋಪ ಇರತಕ್ಕಂಥದ್ದು. ಸಿಬಿಐ ಅವರು ಇವತ್ತು ವಿಚಾರಣೆಯನ್ನ ಸಿಬಿಐ ವಹಿಸಿದಂತಹ ಸಂದರ್ಭದಲ್ಲಿ ಸಿಬಿಐ ಅಧಿಕಾರಿಗಳು ಮುಖ್ಯಮಂತ್ರಿಗಳನ್ನ ತಮ್ಮ ವಶಕ್ಕೆ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಇರ್ತವೆ. ಜೊತೆಗೆ ಅವರನ್ನ ವಶಕ್ಕೆ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತವೆ ಅನ್ನೋದು ಸಾಕಷ್ಟು ಕುತೂಹಲವನ್ನ ಇಲ್ಲಿ ಮೂಡಿಸುತ್ತೆ. ಯಾಕಂತ ಹೇಳಿದ್ರೆ ವಿಚಾರಣೆಯ ವಿಚಾರದಲ್ಲಿ ಜೊತೆಗೆ ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ತಮ್ಮ ವಿವೇಚನೆಗೆ ಹೈಕೋರ್ಟ್ ಅವರ ವಿವೇಚನೆಗೆ ಏನ್ ಬಿಡುತ್ತೆ ಆ ಒಂದು ಸಂದರ್ಭದಲ್ಲಿ ಅಧಿಕಾರಿಗಳು ತನಿಖೆಯನ್ನು ಮಾಡ್ಲಿಕ್ಕೆ ಯಾವೆಲ್ಲ ರೀತಿಯಾಗಿ ಯಾವೆಲ್ಲ ಆಯಾಮಗಳಲ್ಲಿ ಯಾವ ಹಂತಗಳಲ್ಲಿ
ತನಿಖೆಯನ್ನ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಅದಕ್ಕೆ ಒಳಪಡಬೇಕಾಗುತ್ತೆ. ಹೀಗಾಗಿ ಈ ಒಂದು ಪ್ರಕರಣ ಮುಖ್ಯಮಂತ್ರಿಗಳಿಗೆ ಒಂದ್ ರೀತಿ ಕಂಟಕವಾಗಿ ಪರಿಣಮಿಸುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತಿನ ಹೈಕೋರ್ಟ್ ನ ವಿಚಾರಣೆ ಯಾವ ರೀತಿ ಇರುತ್ತೆ, ಆ ಒಂದು ತೀರ್ಪು ಯಾವ ರೀತಿ ಇರುತ್ತೆ ಅನ್ನೋದು ಇಡೀ ರಾಜ್ಯದ ಜನರಲ್ಲಿ ಒಂದು ರೀತಿ ಕುತೂಹಲವನ್ನು ಮೂಡಿಸಿರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಪುನೀತ್ ಡೀಟೇಲ್ಸ್ಗೆ.